ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಇದೇ ಮೊದಲ ಬಾರಿಗೆ ಇತಿಹಾಸದಲ್ಲೇ ಒಂದು MOU ಸೈನನ್ನು ಗೂಗಲ್ ಜೊತೆ ಮಾಡ್ಕೊಳ್ತಾ ಇರುವಂಥದ್ದು. ಯಾಕೆಂತಂದರೆ ಇದುವರೆಗೂ ಕೂಡ ಖಾಸಗಿ ವಿಶ್ವವಿದ್ಯಾಲಯಗಳು ಮಾಡದಿರೋದಂತಹ ಸಾಧನೆಯನ್ನು ಒಂದು ಸರ್ಕಾರಿ ವಿಶ್ವವಿದ್ಯಾಲಯ ಇವತ್ತು ಈ ಸಾಧನೆಯನ್ನು ಮಾಡಿರುವಂಥದ್ದು. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ವಿಶ್ವವಿದ್ಯಾಲಯದ VTU ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂಥ ವಿದ್ಯಾಶಂಕರ್ ಅವರು ಇದ್ದಾರೆ. ಬನ್ನಿ ಕೇಳೋಣ. ಸರ್, ಈಗ ಫಸ್ಟ್ ಟೈಮ್ ಈ ರೀತಿ ಗೂಗಲ್ ಜೊತೆ ನೀವು MOU ಸೈನನ್ನು ಮಾಡ್ಕೊಳ್ತಾ ಇರುವಂಥದ್ದು ಹೇಗೆ ಅನಿಸ್ತಾ ಇದೆ? ಮತ್ತು ಇದರಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡಿರುವಂಥದ್ದು. ಈ ಹಿಂದೆ ಪ್ರೈವೇಟ್ ಖಾಸಗಿ ಕಾಲೇಜುಗಳವರು ಕೂಡ ವಿಶ್ವವಿದ್ಯಾಲಯವರು ಪ್ರಯತ್ನ ಪಟ್ಟಿದ್ದರೂ ಕೂಡ ಈ ಒಂದು ಸಾಧನೆ ಮಾಡೋಕ್ಕಾಗಿರಲಿಲ್ಲ. ಹೇಗೆ ಅನಿಸ್ತಾ ಇದೆ? ಇಲ್ಲ, ನಾನು ಹೇಳಿದ್ನಲ್ಲ ಈಗಾಗಲೇ ಭಾಳ ಸಂತೋಷದ ದಿನ. ಕಾರಣ, ಈ ರಾಷ್ಟ್ರದ ಅತ್ಯಂತ ಟೆಕ್ನಿಕಲ್ ಯೂನಿವರ್ಸಿಟಿ ಏನಾಗಿದೆ, ಈ ಒಂದು ಒಡಂಬಡಿಕೆ ಭಾಳ ಮುಖ್ಯ ವಿದ್ಯಾರ್ಥಿಗಳ ಕಂಟೆಂಟ್ ಅಕ್ವೈರ್ಗೆ. ಹಾಗಾಗಿ ಭಾಳ ಉಪಯುಕ್ತವಾಗಿ ವಿದ್ಯಾರ್ಥಿಗಳಿಗೆ ಇದು ಉಪಯೋಗ ಆಗ್ತದೆ. ಮತ್ತು ಅನೇಕ ಟೀಚರ್ಸ್ಗಳಿಗಿರ್ಬೋದು, ಫ್ಯಾಕಲ್ಟಿಗಳಿಗಿರ್ಬೋದು, ಕಾಲೇಜ್ಗಳಿಗಿರ್ಬೋದು, ಈ ಒಂದು ಪ್ಯಾಕೇಜ್ ಏನು ನಾವಿವತ್ತು MOU ಸೈನ್ ಮಾಡಿದ್ದೀವಿ, ಮುಂದಿನ ದಿನಗಳಲ್ಲಿ ಇದರ ರಿಸಲ್ಟನ್ನು ಪಡಿತೀವಿ. ಎಷ್ಟು ಲಕ್ಷ ವಿದ್ಯಾರ್ಥಿಗಳು ತಮ್ಮ ಕ್ಯಾಂಪಸ್ನಲ್ಲಿ ಓದ್ತಾ ಇದ್ದಾರೆ? ಎಷ್ಟು ಕಾಲೇಜುಗಳು ತಮ್ಮ ವ್ಯಾಪ್ತಿಗೆ ಬರ್ತದೆ, ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ಬರ್ತದೆ? ಮತ್ತು ಆ ವಿದ್ಯಾರ್ಥಿಗಳಿಂದ ಇವತ್ತು MOU ಏನು ಸೈನ್ ಮಾಡಿಸ್ಕೊಳ್ತಾ ಇದ್ದೀರಾ, ಅವರೇನಾದರೂ ವಿದ್ಯಾರ್ಥಿಗಳಿಂದ ಶುಲ್ಕ ತಗೊಳ್ತಾ ಇದ್ದಾರೆ, ಹೇಗೆ ಸರ್? ನಾವು 230 ಇಂಜಿನಿಯರಿಂಗ್ ಕಾಲೇಜ್ ಇದೆ ಇಡೀ ರಾಜ್ಯದಲ್ಲಿ. 4 ಲಕ್ಷ ವಿದ್ಯಾರ್ಥಿಗಳಿದ್ದಾರೆ. ನಾವು ಶುಲ್ಕ ಅಂದರೆ ನಾನು ಈಗಾಗಲೇ ಹೇಳ್ದಂಗೆ ಅವರು ಇಂಡಿವಿಜುವಲ್ ಆಗಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪ್ಯಾಕೇಜು ಅಥವಾ ಒಂದೊಂದನ್ನು ಬೈ ಮಾಡಬೇಕು ಅಂತ ಹೇಳಿದ್ರೆ ಅಪ್ರಾಕ್ಸಿಮೇಟ್ಲಿ ಗೂಗಲ್ ಅವ್ರು ಕೊಟ್ಟಿರೋ ಪ್ರಕಾರನೇ 20,000 ರೂಪಾಯಿ ಆಗುತ್ತೆ. ಆ 20,000 ರೂಪಾಯಿ ಪ್ಯಾಕೇಜ್ನ ಕೇವಲ 350 ರೂಪಾಯಿಗೆ ಕೊಡ್ತಾಯಿದ್ದೀವಿ. ಅದು ವಿದ್ಯಾರ್ಥಿಗಳಿಂದ ಕಲೆಕ್ಟ್ ಮಾಡ್ತಿಲ್ಲ ನಾವು. ಈ ಕನ್ಸಾರ್ಷಿಯಮ್ ಅಂತ ಏನು ಹೇಳಿದೆ ಅದರ ಮೂಲ ನಾವೇ ವಿಶ್ವವಿದ್ಯಾಲಯ ಕೊಡ್ತಾಯಿದ್ದೀವಿ. ಈ ಗೂಗಲ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿರುವಂಥದ್ದು, ಅವ್ರನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳುವಂಥದ್ದು, ಅದರಲ್ಲಿ ಅವರ ಪಾತ್ರ ಹೇಗಿರುತ್ತೆ? ಈ ಗೂಗಲ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಪೂಲ್ ಕ್ಯಾಂಪಸ್ ಕೊಡಿ, ನೀವು ಪೂಲ್ ಕ್ಯಾಂಪಸ್ ರಿಕ್ರೂಟ್ಮೆಂಟ್ಗೆ ಅವಕಾಶ ಕೊಡಿ ಅಂತ. ಅವರು ಮುಂದಿನ ದಿನಗಳಲ್ಲಿ ಆಶ್ವಾಸನೆ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ಫ್ರೀ ಸ್ಕಿಲ್ ಟ್ರೈನಿಂಗು ಒಂದು 20,000 ರಿಂದ 25,000 ವಿದ್ಯಾರ್ಥಿಗಳು ಅಥವಾ ಅದರ ಸಂಖ್ಯೆಯನ್ನು ಮೀರಬಹುದು. ಅವರಿಗೆ AI-ನಲ್ಲಿ 3 ತಿಂಗಳ ಕಾಲ ಫ್ರೀ ಟ್ರೈನಿಂಗ್ ಆ್ಯಂಡ್ ಸ್ಕಿಲ್ ಟ್ರೈನಿಂಗು, ಜೊತೆಗೆ ಫ್ಯಾಕಲ್ಟಿ ಇಡೀ ವಿಶ್ವವಿದ್ಯಾಲಯದ 230 ಇಂಜಿನಿಯರಿಂಗ್ ಕಾಲೇಜಿನ ಫ್ಯಾಕಲ್ಟಿಗಳಿಗೂ ಫ್ರೀ ಟ್ರೈನಿಂಗನ್ನು AI-ನಲ್ಲಿ ಕೊಡೋದಕ್ಕೆ ತಯಾರಿ ಇದ್ದಾರೆ. ಈಗ ಹಲವಾರು ಬ್ರಾಂಚ್ಗಳಿವೆ ಇಂಜಿನಿಯರಿಂಗಲ್ಲಿ, ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಕಮ್ಯುನಿಕೇಷನ್ಸು, ಸಿವಿಲ್ಲು. ಸೊ ಜೊತೆಗೆ ಈ ಎಲ್ಲ ಬ್ರಾಂಚ್ಗಳು ಕೂಡ ಒಳಗೊಂಡಿರುತ್ತೆ. ಹೇಗೆ ಸರ್ ಅದು? AI ಅನ್ನೋದು ಬರೀ ಒಂದು ಬ್ರಾಂಚ್ಗೆ ಅಪ್ಲೈ ಆಗಲ್ಲ. AI ಅನ್ನೋದು ಇಡೀ ಎಲ್ಲ ಬ್ರಾಂಚಿನ ಇಂಜಿನಿಯರಿಂಗ್ನ ಎಲ್ಲ ಬ್ರಾಂಚ್ಗಳಿಗೂ ಅಪ್ಲೈ ಆಗ್ತದೆ. ಅದರಿಂದ ಎಲ್ಲ ಬ್ರಾಂಚಿನ ಫ್ಯಾಕಲ್ಟಿ ಮತ್ತು ಸ್ಟೂಡೆಂಟ್ಸನ್ನು AI ಟೂಲ್ ಕಿಟ್ನ ಯೂಸ್ ಮಾಡ್ತಾರೆ. ಈ ಗೂಗಲ್ ಜೊತೆಗೆ ಬೇರೆ ಬೇರೆ ಕಂಪ್ನಿಗಳ ಜೊತೆ ಯಾವುದಾದ್ರೂ MOU ಸೈನ್ ಆಗ್ತಾ ಇದೆಯಾ, ಹೇಗೆ ಸರ್? ಇವತ್ತು ಗೂಗಲ್ ಜೊತೆಗೆ ನಾವು ಭಾರತ್ ಸ್ಕಿಲ್ಸ್ ಅಂತೇಳಿ ಅವ್ರದ್ದು ಒಂದು ಫೌಂಡೇಶನ್ನು, ಅವರು ಫ್ರೀ ಸೆಂಟರ್ ಆಫ್ ಎಕ್ಸಲೆನ್ಸನ್ನು ಹಾಕ್ತಾ ಇದ್ದಾರೆ. 20 crores ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ನಮ್ಮ ಸೆಂಟ್ರಲ್ಲಿ. ನಾವು ಸ್ಪೇಸನ್ನು ಅಷ್ಟೇ ಕೊಡ್ತೀವಿ, ಸೆಂಟರ್ ಆಫ್ ಎಕ್ಸಲೆನ್ಸ್ನ ಕ್ರಿಯೇಟ್ ಮಾಡಿ ವಿದ್ಯಾರ್ಥಿಗಳಿಗೆ ಫ್ರೀ ಸ್ಕಿಲ್ ಟ್ರೈನಿಂಗನ್ನು ಕೊಡ್ತಾರೆ. ಈ ಒಂದು MOU ಸೈನಿಂದ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಶಿಕ್ಷಣಕ್ಕೆ ಉತ್ತೇಜನ ಸಿಗ್ತದೆ? ನಾವು ನೋಡಿ, ಒಂದು ವಿಶ್ವವಿದ್ಯಾಲಯದ ಮೂಲ ಉದ್ದೇಶ ವಿದ್ಯಾರ್ಥಿಗಳಿಗೆ ನಾಲೆಡ್ಜನ್ನು ಟ್ರಾನ್ಸ್ಫರ್ ಮಾಡೋದ್ರ ಜೊತೆಗೆ ಅವರನ್ನು ಎಂಪ್ಲಾಯಬಲ್ ಮಾಡಬೇಕಾಗಿದೆ ಇವತ್ತಿನ ಸಿಚುಯೇಷನ್ನಲ್ಲಿ. ಆ ಕಾರಣದಿಂದ ಈ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಿಲ್ಲಲ್ಲಿ ಎಕ್ಸ್ಪೋಸ್ ಮಾಡೋದ್ರಿಂದ, ಮತ್ತು ನಾವು 5 credits ಫಾರ್ ದಿ ಸ್ಕಿಲ್ ಕಂಪಲ್ಸರಿ ಅಂತ ಹೇಳಿದ್ದೀವಿ. ಈಗ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀವಿ. ಇದಕ್ಕೆಲ್ಲ ಪ್ಲ್ಯಾಟ್ಫಾರಮ್ ಕೊಡಬೇಕು. ಇಂಥ ಸೆಂಟರ್ ಆಫ್ ಎಕ್ಸಲೆನ್ಸ್ನ ಅವಶ್ಯಕತೆ ಭಾಳ ಇದೆ. ಆ ಕಾರಣದಿಂದ ಈ ಸೆಂಟರ್ ಆಫ್ ಎಕ್ಸಲೆನ್ಸ್ಗಳು ಬರೋದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚು ಉಪಯೋಗ ಆಗಿ ಅವರು ಉದ್ಯೋಗಿಗಳನ್ನಾಗಿ ಪರಿವರ್ತಿಸುವಂತಹ ಒಂದು ಅವಕಾಶ ನಮಗೆ ದೊರೆಯುತ್ತೆ. ಈಗ ಯೂನಿವರ್ಸಿಟಿ ಅಂದಮೇಲೆ ಸರ್ಕಾರ ಕೂಡ ಸಾಕಷ್ಟು ಕೊಡುಗೆಯನ್ನು ಕೊಡಬೇಕಾಗುತ್ತೆ. ಸರ್ಕಾರದಿಂದ ಯಾವ ರೀತಿ ಉತ್ತೇಜನ ಸಿಗ್ತಾ ಇದೆ ನಿಮಗೆ? ಈಗ ಗೂಗಲ್ ಜೊತೆ ಫಸ್ಟ್ ಟೈಮ್ ಈ ರೀತಿ ನಮ್ಮ ವಿಶ್ವವಿದ್ಯಾಲಯಕ್ಕೆ ಸರ್ಕಾರದಿಂದ ಯಾವ ಅನುದಾನವೂ ಇರುವುದಿಲ್ಲ. ವಿಶ್ವವಿದ್ಯಾಲಯದ ಅನುದಾನ ಕೇವಲ ವಿದ್ಯಾರ್ಥಿಗಳಿಂದ ಪಡೆಯುವ ರಿಜಿಸ್ಟ್ರೇಷನ್ ಫೀಸಿಂದ, ಅದನ್ನು ನಾವು ಪಡೆದು ನಮ್ಮ ವಿಶ್ವವಿದ್ಯಾಲಯ ನಿಮಗೆಲ್ಲ ಗೊತ್ತಿರಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ಆಗ್ತಿದೆ. ಹೊರ ರಾಜ್ಯಗಳನ್ನು ಕಂಪೇರ್ ಮಾಡಿದರೆ ಇಲ್ಲಿ ಹೊಸ ಕಾಲೇಜುಗಳು ಬರ್ತಿದೆ. ಹಾಗೆ ಹೆಚ್ಚು ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಹೊರ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಿದ್ದಾರೆ. ಡೆಫಿನೆಟ್ ಆಗಿ ನಾವು ತಗೊಳ್ತಿರುವ ಇಂಥ ತೀರ್ಮಾನಗಳಿಂದ ಹೆಚ್ಚು ವಿದ್ಯಾರ್ಥಿಗಳ ಅಡ್ಮಿಷನ್ ಇಲ್ಲಿ ಆಗ್ತಿದೆ ಅಂತಲೇ ಹೇಳೋದಕ್ಕೆ ಬಯಸ್ತೀವಿ.
ಇದಿಷ್ಟು VTU ಕುಲಪತಿಗಳಾಗಿರುವಂಥ ವಿದ್ಯಾಶಂಕರ್ ಅವರ ಮಾತು. ಏನಂತಂದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಗುಣಾತ್ಮಕವಾದಂಥ ಶಿಕ್ಷಣ ಜೊತೆಗೆ ಏನು ಮುಂದೆ ಉತ್ತೇಜನ ಕೊಡುವಂತಹ ಶಿಕ್ಷಣದವನ್ನು ಕೊಟ್ಟಾಗ ಮಾತ್ರ ಅವರಿಗೆ ಉತ್ತಮವಾದಂಥ ಬೇರೆ ಬೇರೆ ಕಡೆಗಳಲ್ಲಿ ಆಪರ್ಚುನಿಟಿ ಸಿಗುವಂಥದ್ದು. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸುಮಾರು 4 ಲಕ್ಷ ವಿದ್ಯಾರ್ಥಿಗಳು ಕ್ಯಾಂಪಸ್ನಲ್ಲಿ ಓದ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದೀಶ್ ಮಲೆನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.